ರತ್ನ, ರಶ್ಮಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಬೇಡಮ್ಮ. ನಾವಿಲ್ವಾ, ನಾವು ನೋಡ್ಕೋತೀವಿ. ಯೋಚನೆ ಮಾಡದೆ ಹೇಗಿರೋಕ್ಕಾಗತ್ತೆ ಅತ್ತೆ? ಚಿಕ್ಕ ವಯಸ್ಸಿಂದನೂ ಕಷ್ಟ ಸುಖ ಹಂಚ್ಕೊಂಡು ಬೆಳೆದಿದ್ದೀವಿ. ಇವಾಗ ಅವಳು ಕಷ್ಟದಲ್ಲಿರುವಾಗ ನಾನು ಖುಷಿಯಾಗಿ ಹೇಗಿರೋಕ್ಕಾಗತ್ತೆ ಹೇಳಿ? ನಾನು ಅದನ್ನೇ ಹೇಳ್ತಿದ್ರು ರತ್ನ. ಅಪ್ಪಯ್ಯ ಏನೇ ಮಾಡಲಿ ಅದನ್ನ ನಾನೇ ಅನುಭವಿಸ್ತೀನಿ. ಆದರೆ ನಿನಗೆ ಈ ನೋವಲ್ಲಿ ಹೊರ ಕರ್ಕೊಂಡು ಹೋಗೋದು ಸರಿ ಇಲ್ಲ. ಬೇಡ ಬಿಡು. ದಡ್ಡ ಕಣೋ ನೀನು, ಬುದ್ಧಿ ಇಲ್ದಂಗೆ ಮಾತಾಡ್ತೀಯಲ್ಲ. ಸೀನಾ ತಮಾಷೆಗೆ ಹೊಡೆದಂತೆ, ಆ ವಿಷಯ ಇಷ್ಟೊಂದು ದೊಡ್ಡದಾಗಿದೆ ಅಷ್ಟೇ. ಏನೇ ಆಗಲಿ ಅತ್ತೆ, ಅವ್ರಿಗೆ ಒಂದು ಮಾತು ಹೇಳ್ದೆ ಹೇಗೆ ಹೋಗೋದು ಅಂತ. ರತ್ನ, ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಿಮ್ಮ ಅಣ್ಣ ಇದ್ದಾನೆ. ಅದು ಅಲ್ಲದೆ ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗೇ ಇಲ್ಲಮ್ಮ. ನಿಜ ಹೇಳಬೇಕಂದ್ರೆ ಈಗ ಕಷ್ಟದಲ್ಲಿರೋದು ನೀವಿಬ್ರು. ಇವಾಗ ನೀವು ಹೋಗಿ ಬಂದರೆ ಆ ಕಷ್ಟ ಎಲ್ಲ ಸರಿ ಹೋಗ್ಬೋದು. ಹೌದು ರತ್ನ, ಒಂದು ಮಗು ಆದರೆ ಅವ್ರ ಕೈ ಬಾಯಿ ಎರಡೂ ಸುಮ್ಮನೆ ಇರುತ್ತೆ. ಆಗ್ಲಾದರೂ ಅವ್ರು ನಿಜವಾಗ್ಲೂ ಬದಲಾಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನೋಡು, ಇವಾಗಿರೋದು ಇದೊಂದೇ ದಾರಿ. ಸುಮ್ಮನೆ ನಮ್ಮ ಮಾತು ಕೇಳಿ ಹೋಗಿ ಬನ್ನಿ. ಸರಿ, ನೀವು ಹೇಳೋದ್ರಲ್ಲೂ ಸತ್ಯ ಐತೆ ಕಣವ. ನಿಮಗೂ ಇದೇ ಇಷ್ಟ ಅಂದಮೇಲೆ ಯಾರೇನು ಮಾಡೋಕ್ಕಾಯ್ತದೆ? ರತ್ನ, ನಡಿ ಹೋಗುಮ್ಮ. ಅಂದಿರ ಆಶೀರ್ವಾದ ತಗೋ. ರೀ, ಹಾಗೇನಾದರೂ ಆಶೀರ್ವಾದ ಸಿಗೋದು ಹೌದು ಅಂತ ಆದರೆ ನನಗೆ ಮಾವನ ಆಶೀರ್ವಾದನೂ ಬೇಕು. ಬನ್ನಿ. ಅಮ್ಮ, ಹೇಗಿದ್ಯಮ್ಮ? ನಂಗೇನವ, ಮನೆ ತುಂಬ ನೋಡು, ಈ ಸಂಭ್ರಮ ಮುಗಿಲ್ ಮುಟ್ಟೈತೆ. ತಾಯಿ ಆತಳು ಇನ್ನೆಂಗಿರ್ತಾಳೆ. ತುಂಬ ಸಂತೋಷವಾಗಿದ್ದೀನಿ ಕಂದ. ನೀನು ಹೆಂಗಿದ್ಯಾ? ಅಯ್ಯೋ, ನನಗೇನು, ನಾನು ಜಮ್ಮ ಅನ್ನಂಗಿದ್ದೀನಿ. ನನ್ನ ಸುತ್ತಮುತ್ತ ಇರೋ ಜನ ಎಲ್ಲ ನಗ್ನಕೊಂಡು ಖುಷಿಯಾಗಿದ್ದಾರೆ ಅಂದರೆ ನಾನು ಸಖತ್ತಾಗಿದ್ದೀನಿ ಅಂತಾನೆ ಅರ್ಥ. ಕೊಂಡು ಬಾರವೇಲಿ. ಅಣ್ಣ, ಹೆಂಗವನೇ ಸೀನಾ? ಏನಂತಾನೆ? ಅದು ಪ್ರೀತಿ ಬಂದಾಗ ರಶ್ಮು ರಶ್ಮು ಅಂತಾರೆ. ಅಕಸ್ಮಾತ್ ಏನಾದ್ರು ಪ್ರೀತಿ ಜಾಸ್ತಿ ಆಗೋದ್ರೆ ಗುಂಡು ಅಂತಾರೆ. ಅಕ್ಕ, ಸುಳ್ಳು ಹೇಳ್ಬೇಡ. ಪ್ರೀತಿ ಬಂದ್ರೆ ಮೂಟೆ ಅಂತನಲ್ವಾ? ರೈಟು 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 ರೈಟು. ಸರಿ, ಎಲ್ಲರೂ ಹಿಂಗೆ ಸದಾ ಖುಷಿಯಾಗಿರಿ. ನಮ್ಮ ದೃಷ್ಟಿ ನೆತ್ತಾಗ್ತದೆ. ಶಿವ, ನಾವಿನ್ನು ಹೋಗಿ ಬರ್ತೀವಿ. ಅಲೋ ಅಲೋ ಅಲೋ, ಎಕ್ಸ್ಕ್ಯೂಸ್ ಮೀ, ವೇರ್ ಆರ್ ಯು ಗೋಯಿಂಗ್? ರಶ್ಮಿ ಅವರೇ, ಅವರಿಬ್ರು ಹನಿಮೂನ್ಗೆ ಹೋಗ್ತಾ ಇದ್ದಾರೆ. ಹೌದೇನೆ ಅಕ್ಕ? ಏ ಪರ್ಶು, ಹೊಡೆದಿಯಲ್ಲ ಚಾನ್ಸು. ಟೀಚರ್ ಅಮ್ಮನಿಗೆ ಪ್ರೀತಿ ಪಾಠ ವೀಕ್ಷಿಸಿ ಇಂದು ರಾತ್ರಿ 10 ಗಂಟೆಗೆ. ಅಯ್ಯಯ್ಯೋ, ನೋ ವೀಕ್ಷಿಸಿ, ನೋ ವೀಕ್ಷಿಸಿ. ರಾಣಿ, ನಾವು ಅವ್ರ ಜೊತೆಲಿ ಹೋಗಣ್ವಾ? ಜೋಕು ಜೋಕು ಜೋಕು. ಸರಿ ಸರಿ, ಆಯ್ತು ಕಣವ. ಓ ಪರ್ಸು, ರತ್ನ, ನಾವು ಹೋಯ್ತಿದ್ದೀನಿ ಅಂತ ತಿಳ್ಕೊಬಿಡಿ. ದೇವಸ್ಥಾನ ಅಂತ ಹೋಗ್ಬೇಕು. ಅಲ್ಲಿ ವಾರ್ಷಿಕೋತ್ಸವ ಬರ್ತೈತೆ. ಅದು ಅಲ್ಲದೆ ನಾರಿ ಪೂಜೆ ಐತೆ. ಅದಕ್ಕೆ ಟ್ರಸ್ಟಿಗಳೆಲ್ಲ ನಾನು ಬರೋಕ್ಕೆ ಕೇಳೋರೆ. ಅವರೆಲ್ಲ ಪಾಪ ಕಾಯ್ತವ್ರೆ. ಅವ್ರನ್ನ ಕಾಯಿಸೋದು ತೆಪ್ಪಾಯ್ತದಲ್ವಾ, ಅದಕ್ಕೋಸ್ಕರ ತಿಳ್ಕೊಬೇಡಿ.
ಸರಿನಾ? ಓ ಅಣ್ಣ ಅಣ್ಣ ಈ ಸೋಕೆ ಆರಾಮಾಗಿ ಹೋಗ್ಬಿಟ್ ಬಾ. ನೀನ್ ಬರೋವರೆಗೂ ನಿಮ್ ಎಂಡ್ರನ್ನ ನಾವು ಜೋಪಾನವಾಗಿ ನೋಡ್ಕೋತೀವಿ ಆಯ್ತಾ? ಸರಿ ಕಣವ, ಸರಿ ಬರ್ತೀನಿ. ನಾ ಬರಲ್ಲ ಹಂಗಂದ್ರೆ ಬರ್ಲೇನವ? ಹುಷಾರು, ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕು. ಬರ್ತೀನಿ ಕಲ. ಅದಕ್ಕೆ ಬರ್ತೀವಿ. ಸರಿ ಆಯ್ತು, ಹೋಗಿ ಬನ್ನಿ, ಹುಷಾರು. ಆಲ್ ದ ಬೆಸ್ಟ್. ಅಯ್ಯೋ ಅತ್ಗೆ, ಸ್ವಲ್ಪ ಹೊತ್ತಿನಿಂದ ಮನೆ ಫುಲ್ಲು ಟೀಚರ್ ಇಲ್ದಿರೋ ಕ್ಲಾಸ್ ರೂಮ್ ಆಗ್ಬಿಟ್ಟಿತ್ತು. ಫುಲ್ ಗಲಾಟೆ ನಗು ಎಲ್ಲ ಇತ್ತು. ಆದ್ರೆ ಇವಾಗ ಸೈಲೆಂಟ್ ಆಗಿ ಲೈಬ್ರರಿ ತರ ಆಗ್ಬಿಟ್ಟಿದೆ. ಚೋಟು, ಲೈಬ್ರರಿ ಥರ ಸೈಲೆಂಟ್ ಆಗಿದ್ರೆ ಮಾತ್ರ ನಮ್ಮ ರಾಣಿಗೆ ಓದ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ ರಾಣಿ? ಅದಕ್ಕೆ ಈ ಲೆಕ್ಕ ಐತೆ, ಇಂಗ್ಲೀಷ್ ಐತೆ, ಅಯ್ಯಾ ತಲೆ ಎಲ್ಲ ಕೆಟ್ಟೋಯ್ತೈತೆ. ಅದಕ್ಕೆ ಬೇಗ ಹೇಳ್ಕೊಡು. ಆಯ್ತು. ವಾ ಇಂಗ್ಲೀಷು, ಐ ಕ್ಯಾನ್ ಟಾಕ್ ಇಂಗ್ಲೀಷ್, ಐ ಕ್ಯಾನ್ ವಾಕ್ ಇಂಗ್ಲೀಷ್, ಐ ಕ್ಯಾನ್ ಚೀಟ್ ಇಂಗ್ಲೀಷು ಶಿಷ್ಯ. ಅದು ಚೀಟ್ ಅಲ್ಲ, ಟೀಚ್ ಅಲ್ವಾ? ಹೌದು, ಟೀಚು. ನೀವು ಫಾರಿನಲ್ಲಿ ಓದ್ದವ್ರಲ್ವಾ, ಅದಕ್ಕೆ ಎಷ್ಟು ಬೇಗ ತಪ್ಕೊಂಡಿಡ್ಬಿಟ್ರಿ. ಅದ್ ಸರಿ, ನಿಮ್ಗೆ ಇಷ್ಟು ಇಂಗ್ಲಿಷ್ ಬರುತ್ತೆ ಅಂದಮೇಲೆ ನೀವೇ ಹೇಳ್ಕೊಡ್ಬೋದು ತಾನೆ? ಗುರುವೆ, ಅದು ಈ ಅಕ್ಕಂಗಿರು ಹೇಳ್ಕೊಡೋದಕ್ಕೂ ಗಂಡ ಹೇಳ್ಕೊಡೋದಕ್ಕೂ ವ್ಯತ್ಯಾಸ ಇರ್ತೈತಲ್ವಾ? ಕರೆಕ್ಟ್. ಕರೆಕ್ಟ್. ಬನ್ನಿ ಎಲ್ಲರೂ ಕೂತ್ಕೊಳ್ಳಿ, ಪಾಠ ಶುರು ಮಾಡ್ಬೇಡ. ಕೂತ್ಕೊಳ್ಳಿ. ಹಾಂ ಕೊಡು ರಾಣಿ. ಏನು ಡೌಟ್ ಇರೋದು ಹೇಳಿ ನಿಂಗೆ? ಅದಕ್ಕೆ ಇಲ್ಲಿ ನೋಡು, 2 ಚರಾಕ್ಷರಗಳಿರುವ ಜೋಡಿಗಳು ಅಂತ ಐತೆ ನೋಡು. ಇದು ಅರ್ಥ ಆಯ್ತಿಲ್ಲ, ಮುಸಿ ಹೇಳ್ಕೊಡು. ಕೊಂಡು ಮತ್ತೇನೇನು ಸಮಾಚಾರ? ನೀವೇ ಹೇಳ್ಬೇಕದ್ಕೆ. ಸೀನಾ ಎಲ್ಲಿ? ಅವ್ನು ನಿನ್ನ ಜೊತೆ ಬರಲಿಲ್ವಾ? ಹಲೋ ಬೇಬಿ, ನಾವಿಬ್ರು ಎಲ್ಲಿ ಸಿಗವ? ಅದು ಸೀನಾ ಬಂದಿದ್ದಕ್ಕೆ ಇಲ್ಲೇ ರಸ್ತೆ ಕೊನೆವರೆಗೂ ಬಿಟ್ಬಿಟ್ಟು ಅರ್ಜೆಂಟಾಗಿ ಅದೇನೋ ಜಿಮ್ ಕೆಲಸದೇನೋ ಫೋನ್ ಬಂತು ಅಂತ ಹೊರಟ್ರು. ರಶ್ಮಿ ಮನೆಗೆ ಬಂದಾಗ ಸುಸ್ತಾಗಿ ನಡ್ಕೊಂಡು ಬಂದಿದ್ಲು, ಬೆವರ್ತಿದ್ಲು. ಅದರ ಅರ್ಥ ತುಂಬ ದೂರದಿಂದನೇ ನಡ್ಕೊಂಡು ಬಂದಿದ್ದಾಳೆ. ಸೊ ಸೀನಾ ಡ್ರಾಪ್ ಮಾಡಿಲ್ಲ. ಇವಳು ಅವನ ವಿಷಯದಲ್ಲಿ ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಏನೋ ದೊಡ್ಡ ಸಮಸ್ಯೆನೇ ಇದೆ ಅನಿಸುತ್ತೆ.